ಆರಾಧ್ಯ ಸರ್ಪ್ರೈಸ್ ಅವ್ರು ಬರ್ತಿದ್ರ ಇವ್ರೇನು ನಮ್ಮ ಮನೆ ಬರ್ತಾ ಇದಾರ ಬೇರೆಯವ್ರ ಮನೆ ಬರ್ತಾ ಇದಾರ ಅಂತ ಕೇಳಿದ್ರೆ ನೀನು ಟ್ಯೂಷನ್ಗೆ ಹೋಗಿದ್ಯಲ್ಲ ಆ ಟ್ಯೂಷನಿಂದ ಬರೋಷ್ಟರಲ್ಲೇ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ತರಿಸಿದೆ. ತಡಿ ಲಡ್ಡು ನೀನು ಎಷ್ಟು ದಿನದಿಂದ ಕೇಳ್ತಿದ್ಯಲ್ಲ, ಖುಷಿ ಆಯ್ತಾ? ಬಹಳ ಖುಷಿ ಆಯ್ತು. ಹಾಯ್ ಎಲ್ರಿಗೂ ನಮಸ್ಕಾರ. ಆರಾಧ್ಯ ಎಷ್ಟೊಂದು ದಿನದಿಂದ ಪಿಜ್ಜಾ ಕೇಳ್ತಾ ಇದ್ಲು, ಹಾಗಾಗಿ ಸೊ ಮಂಡೇ ದಿನ ನಾವು ಪಿಜ್ಜಾನ ತರಿಸಿದೆ. ಅವಳು ಆ್ಯಕ್ಚುಲಿ ಟ್ಯೂಷನ್ಗೆ ಹೋಗಿದ್ಲು, ಅವಳು ಬರೋಷ್ಟರಲ್ಲಿ ಸರ್ಪ್ರೈಸ್ ಮಾಡೋಣ ಅಂತ ಆರ್ಡರ್ ಮಾಡಿದ್ದೆ. ಪಿಜ್ಜಾ ಡೆಲಿವರಿ ಹಾಗೆ ಆರಾಧ್ಯ ಟ್ಯೂಷನಿಂದ ಒಂದೇ ಟೈಮಿಗೆ ಅಟ್ಟೆ ಟೈಮಿಗೆ ಬಂದಿದ್ದಾರೆ. ಸೊ ಅದನ್ನೇ ಹೇಳ್ತಾ ಇದ್ದಾಳೆ. ಡೆಲಿವರಿ ಬಾಯ್ ನೋಡಿಬಿಟ್ಟು ನಮ್ಮನೆಗೇನಾ ಅಂತ ಗೆಸ್ ಮಾಡ್ತಾ ವೆಯ್ಟ್ ಮಾಡ್ತಾ ಇದ್ಲಂತೆ ಹೊರಗಡೆನೆ. ಎಷ್ಟೊಂದು ದಿನವೇ ಆಗೋಯ್ತು ಡೊಮಿನೋಸ್ ಪಿಜ್ಜಾ ತಿಂದ್ಬಿಟ್ಟು. ಆ್ಯಂಡ್ ಹೊಸ್ದಾಗಿ ಎಷ್ಟೊಂದು ಐಟಮ್ಸು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಲೈಕ್ ಪಾಪ್ಕಾರ್ನ್ ಆಗಿರ್ಬೋದು ಆ್ಯಂಡ್ ವೆರೈಟೀಸ್ ಆಫ್ ಪಿಜ್ಜಾಸು. ಆ್ಯಕ್ಚುಲಿ ಈ ಡೊಮಿನೋಸ್ನ ನೆನೆಸ್ಕೊಂಡ್ರೆ ನನಗೆ ಆರಾಧ್ಯನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಬಳ್ಳಾರಿಯಲ್ಲಿದ್ವಿ. ಆವಾಗಂತೂ ಆ ಟೈಮಲ್ಲಿ ಪಿಜ್ಜಾ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದೆ. ಬಟ್ ನಾನು 2ನೇ ಪ್ರೆಗ್ನೆನ್ಸಿಯಲ್ಲಿ ಫುಲ್ ಅಪೋಸಿಟ್, ಈ ಥರ ಚೀಸು ಮತ್ತು ಪನ್ನೀರು ಎಗ್ಸ್ ಈ ಥರ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಲಡ್ಡು ಫಸ್ಟ್ ಪಿಜ್ಜಾ ಅಂತ ಹೇಳ್ಬೋದು. ಇಲ್ಲಿವರೆಗೂ ಅವ್ನು ಟೇಸ್ಟ್ ಮಾಡಿರಲಿಲ್ಲ. ಒಂಚೂರು ಟೇಸ್ಟ್ ಮಾಡಿ ಅವ್ನಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸೊ ಬಿಟ್ಬಿಟ್ಟಿದ್ದಾನೆ.